ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಸಹಕಾರ ಇಲಾಖೆ, ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಮೈಸೂರು ಚಾಮರಾಜನಗರ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಎಚ್ಡಿ ಕೋಟೆ, ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರು, ಸಹಕಾರಿ ಕ್ಷೇತ್ರಕ್ಕೆ ಉತ್ತೇಜನ ನೀಡಿ ಬೆಳೆಸಿದವರು ನೆಹರು. ಇಂದು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ದಿನ ಆಚರಣೆ ಮಾಡುತ್ತಿರುವುದು ತುಂಬಾ ಸಂತೋಷ ಮತ್ತು ವಿಶೇಷ. ಕೋಟೆ ತಾಲೂಕಿನಲ್ಲಿ ನಾನು ಜಂಗಲ್ ಲಾಡ್ಜ್ ಅಧ್ಯಕ್ಷನಾಗಿ ಮತ್ತು ಈರೇಗೌಡರು ಮೈಮೂಲ್ ಅಧ್ಯಕ್ಷರಾಗಿ ಸರ್ಕಾರಿ ವಾಹನದಲ್ಲಿ ಓಡಾಡುತ್ತಿದ್ದೇವೆ. ಇದಕ್ಕೆ ಕಾರಣ ಕೋಟೆ ತಾಲೂಕಿನ ಜನತೆ. ನಾನು ಪ್ರಥಮ ಬಾರಿಗೆ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ಜಿಟಿ ದೇವೇಗೌಡರು ಮತ್ತು ಜಿಡಿ ಹರೀಶ್ ಗೌಡರು ಸಹಕಾರ ಕ್ಷೇತ್ರದ ಪಟುಗಳು. ನಮ್ಮ ತಾಲೂಕಿನಲ್ಲಿ ಫ್ಯಾಕ್ಟರಿ, ಗಾರ್ಮೆಂಟ್ಸ್ ಯಾವುದೂ ಇಲ್ಲ. ಅತಿ ಹೆಚ್ಚಾಗಿ ಕೃಷಿ ಭೂಮಿಯನ್ನು ನಂಬಿ ರೈತರು ಜೀವನ ಮಾಡುತ್ತಿದ್ದಾರೆ. ಹಾಗಾಗಿ ರೈತರಿಗೆ ಅತಿ ಹೆಚ್ಚಿನ ಸಾಲ ಸೌಲಭ್ಯ ಕೊಡುವ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಎಂದು ಹೇಳಿದರು. 20ನೇ ತಾರೀಕುವರೆಗೂ ಕೂಡ ಇಡೀ ರಾಜ್ಯದಾದ್ಯಂತ ಸಹಕಾರ ಸಪ್ತಾಹ ನಡೀತದೆ. ಇದು ನಮ್ಮ ಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ಬಹಳ ವಿಶೇಷ. ಯಾಕಂದರೆ ಈ ತಾಲೂಕಿನಲ್ಲಿ 2 ಅವಕಾಶಗಳು ಸರ್ಕಾರಕಾರು ಓಡಾಡೋಕ್ಕೆ ಅವಕಾಶ ಸಿಕ್ಕಿದೆ. ಒಂದು ನನಗೆ, ಇನ್ನೊಂದು ನಮ್ಮ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಈರೇಗೌಡರಣ್ಣವ್ರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಯಾಕಂದರೆ 4 ಬಾರಿ ಅವರು ಅಧ್ಯಕ್ಷರಾಗಿ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಒಂದು ನಮ್ಮ ಡೈರಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಇವತ್ತು ಅವಕಾಶ ಸಿಕ್ಕಿದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನು ಕೂಡ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬೆಳವಣಿಗೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವತ್ತೇನಾದ್ರು ನಾವು ಬೆಳಿಬೇಕು ಅಂತಂದರೆ ಈ ಒಂದು ಸಹಕಾರ ಇಲಾಖೆನೇ ಇದಕ್ಕೆ ಮುಖ್ಯ ಕಾರಣ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು 72ನೇ ಸಹಕಾರ ಸಪ್ತಾಹವನ್ನು ನಮ್ಮ ತಾಲೂಕಿನಲ್ಲಿ ಮೊದಲನೇ ಅಂದರೆ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಿದ್ವಿ. ಈ ಸತಿ ಭಾಳ ವಿಶೇಷವಾಗಿ ಈ ಸಹಕಾರ ಸಪ್ತಾಹವನ್ನು ನಾವು ಆಚರಿಸ್ಕೊಂಡು ಬರ್ತೀವಿ. ಇವತ್ತು ನೆಹರೂರವರ ಹುಟ್ಟುಹಬ್ಬ, ಮಕ್ಕಳ ದಿನಾಚರಣೆಯನ್ನು ಕೂಡ ಜೊತೆಗೆ ನಮಗೆ ಇವತ್ತು ಒಂದು ನೋವಿನ ಸಂಗತಿ. ಯಾಕಂದರೆ ನಮ್ಮ ಜೊತೆಯಲ್ಲೇ ಮೇಟಿಕುಪ್ಪೆ ಗುರುಸ್ವಾಮಿರವರು ಅವರು ಕೂಡ ನೂತನ ಅಧ್ಯಕ್ಷರಾಗಿ ಇವತ್ತು VSSನ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸ್ತಿದ್ರು. ನಿನ್ನೆ ಸಂಜೆ 5:30 ಗಂಟೆಗೆ ಒಂದು ಆಟೋದಿಂದ ಅವರು ಮೃತಪಟ್ಟಿದ್ದಾರೆ. ಅದರಿಂದ ನಾನು ಬೆಳಿಗ್ಗೆ ಅಲ್ಲೇ 2.5 ಗಂಟೆ ಟೈಮು ಅಲ್ಲೇ ನಿಂತು ಎಲ್ಲ ಕಾರ್ಯಗಳನ್ನ ಮುಗಿಸಿ ನಂತರ ಈಗ ಊರಿಗೂ ಕೂಡ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ತೆಗೆದುಕೊಂಡು ಹೋಗ್ತಿರೋ ಕಾರಣದಿಂದ ನಾನೇ ಮುಖ್ಯವಾಗಿ ನಾನು ಮಾತಾಡ್ತೀನಿ ಅಂತ ಅಧ್ಯಕ್ಷರಿಗೂ ಕೇಳಿಕೊಂಡು ಇವತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ದೀನಿ. ಬಹುಶಃ ಸಹಕಾರ ಇಲಾಖೆಗೆ ನಾನು ಪ್ರಪ್ರಥಮ ಬಾರಿಗೆ ಕಾಲಿಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು MDCC ಬ್ಯಾಂಕ್ನ ನಿರ್ದೇಶಕನಾಗಿ ಮೊದಲನೇ ಬಾರಿಗೆ ನಾನು ಬಂದಿದ್ದೀನಿ. ಆದರೆ ತಮ್ಮೆಲ್ಲರೂ ಕೂಡ ಗೊತ್ತಿದ್ದ ಮೈಸೂರು ಹಳೆಯ ಪ್ರಾಂತ್ಯದಲ್ಲಿ GT ದೇವೇಗೌಡರು ಸಾಹೇಬರು ನಮ್ಮ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಅತ್ಯುತ್ತಮವಾದಂಥ ಸಹಕಾರ ಪಟ್ಟು ಆಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅವರ ಸುಪುತ್ರರಾಗಿರ್ತಕ್ಕಂಥ ಹರೀಶ್ ಗೌಡರವರು ಕೂಡ ಮೈಸೂರು ಜಿಲ್ಲಾ ಸಹಕಾರದ ಅಧ್ಯಕ್ಷರಾಗಿ ಭಾಳ ಅತ್ಯುತ್ತಮವಾದಂಥ ಸೇವೆಯನ್ನು ಹಿಂದೆ ಅವರು ಸಲ್ಲಿಸಿದ್ದಾರೆ. ಅದರಿಂದ ಅವರು ಈ ಒಂದು ಮೈಸೂರು ಪ್ರಾಂತ್ಯದಲ್ಲಿ ಭಾಳ ಸೀನಿಯರ್ ಇರ್ತಕ್ಕಂಥವರು. ಅದರಿಂದ ಅವರ ಒಂದು ಸಹಕಾರ ನಮ್ಮ ತಾಲೂಕು ಕೂಡ ಬಹಳ ಮುಖ್ಯ ಆಗ್ತದೆ. ನಮ್ಮಲ್ಲೂ ಕೂಡ ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಫ್ಯಾಕ್ಟ್ರಿ ಇಲ್ಲ, ಗಾರ್ಮೆಂಟ್ಸ್ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಗೆ ಬದುಕ್ತಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ನಮ್ಮ ಒಂದು ತಾಲೂಕಿಗೆ ಅತ್ಯುತ್ತಮವಾದಂಥ ಸೊಸೈಟಿಗಳು ಕೂಡ ಇರ್ತಕ್ಕಂಥದ್ದು. ಸುಮಾರು 30-40 ವರ್ಷದಿಂದ ಸೊಸೈಟಿಗಳು ಕಾರ್ಯನ ನಿರ್ವಹಿಸ್ತಾ ಇದೆ. ಅದರಿಂದ ಅತಿ ಹೆಚ್ಚು ಬೆಳೆ ಸಾಲವನ್ನೇ ನಾವು ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥದ್ದು. ಅದರಿಂದ ಇದರಲ್ಲಿ ತಮ್ಮ ಒಂದು ಸಹಕಾರನೂ ಕೂಡ ನಮ್ಮ ತಾಲೂಕಿಗೆ ಬಹಳ ಮುಖ್ಯ ಅನ್ನೋ ಮಾತು ಕೂಡ ತಮಗೆ ನಾನು ತಿಳಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ. ನಂತರ ಹುಣಸೂರು ಕ್ಷೇತ್ರದ ಶಾಸಕ ಜಿಡಿ ಹರೀಶ್ ಗೌಡ ಮಾತನಾಡಿ, ಸಹಕಾರಿ ಕ್ಷೇತ್ರಕ್ಕೆ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ರವರು ಮೊಟ್ಟಮೊದಲು ಭಾರತ ದೇಶದಲ್ಲಿ ಸಹಕಾರ ಸಂಘವನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಸಹಕಾರಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದಂತಹ ಮಹಾನ್ ವ್ಯಕ್ತಿಗಳು. ಅವರನ್ನು ಈ ದಿನ ಸಹಕಾರಿಗಳೆಲ್ಲ ಸ್ಮರಿಸಬೇಕು. ಸಹಕಾರಿ ಕ್ಷೇತ್ರಕ್ಕೆ ಬಹಳ ಉತ್ತೇಜನವನ್ನು ಕೊಟ್ಟು ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ತಮ್ಮದೇ ಛಾಪು ನೀಡಿದವರೆಂದು ತಿಳಿಸಿದರು. ಸಹಕಾರ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು SD ಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಮೈಸೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾದಂಥ ಈರೇಗೌಡರು ಹೇಳಿದರು. ಅದೇ ರೀತಿಯಲ್ಲಿ
ಈ ದಿನ ನಾವು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಶ್ರೀಕೋಟೆ ತಾಲೂಕಿನಲ್ಲಿ ಈ ದಿನ ಉದ್ಘಾಟನೆ ಮಾಡೋದ್ರ ಮುಖಾಂತರ ಚಾಲನೆ ಕೊಟ್ಟಂಥ ತಾಲೂಕಿನ ವಿಧಾನಸಭಾ ಸದಸ್ಯರಾದಂಥ ಅನಿಲ್ ಚಿಕ್ಕಮಾದು ಅವರು ಬಂದು ಹೋಗಿದ್ದಾರೆ. ತಾಲೂಕಿನ ಎಲ್ಲ ಸಹಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮ್ಮ 72ನೇ ಸಹಕಾರಿ ಸಪ್ತಾಹಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಏನು 1905ನೇ ಇಸ್ವಿಯಲ್ಲಿ ಕಣಗಿನಾಳ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು ಪ್ರಥಮವಾಗಿ ಭಾರತ ದೇಶದಲ್ಲಿ ಸಹಕಾರ ಸಂಘವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ನಮ್ಮ ಇಡೀ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿದಂಥವರು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು. ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸ್ಮರಿಸಬೇಕು. ಜೊತೆಗೆ ನಮ್ಮ ಕುರಿಯನ್ನವರು ಇಡೀ ಭಾರತ ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡಿದಂಥವರು ಕುರಿಯನ್ನವರು. ಸಹಕಾರಿ ವಲಯಕ್ಕೆ ಮೊದಲ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಜವಾಹರ್ಲಾಲ್ ನೆಹರೂರವರು ಬಹಳ ಆದ್ಯತೆಯನ್ನು ಕೊಟ್ಟು ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಪ್ರಾರಂಭವನ್ನು ಮಾಡಿದಂಥವರು ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ್ರವರು. ಉತ್ತೇಜನವನ್ನು ಕೊಟ್ಟಂಥವರು ಜವಾಹರ್ಲಾಲ್ ನೆಹರೂರವರು. ಕ್ಷೀರ ಕ್ರಾಂತಿಯನ್ನು ಮಾಡಿದಂಥವರು ಕುರಿಯನ್ನವರು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಮ್ಮೆಲ್ಲ ಸಹಕಾರಿ ಬಂಧುಗಳು. ತಾವೆಲ್ಲ ಏನಿದ್ದೀರಿ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಏನು ಪ್ರಾಥಮಿಕವಾಗಿ ಸಹಕಾರಿ ಕ್ಷೇತ್ರಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಂದುವರಿಸ್ತಾ ಇರ್ತಕ್ಕಂಥವ್ರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರು, ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರುಗಳು, ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಸಹಕಾರಿ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಸಹಕಾರಿ ಇಲಾಖೆಯ ಸಹಕಾರಿ ರಂಗದ ಯಶಸ್ಸಿಗಾಗಿ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ನಮ್ಮ ಇಡೀ ಭಾರತ ದೇಶ ಆರ್ಥಿಕವಾಗಿ ಸದೃಢವಾಗಿದ್ದರೆ ಅದಕ್ಕೆ ಮೂಲಭೂತವಾಗಿ ಕಾರಣೀಕರ್ತರು ನಮ್ಮ ಸಹಕಾರಿ ರಂಗದ ಎಲ್ಲ ಸದಸ್ಯರುಗಳು. ಇವತ್ತು ನಮ್ಮ ಹಾಲು ಉತ್ಪಾದಕರು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹಾಲು ಉತ್ಪಾದಕರು ತಾವೆಲ್ಲ ಏನು ಹಾಲು ಉತ್ಪಾದನೆ ಮಾಡಿ ಇವತ್ತು ಡೈರಿಯಿಂದ ನಿಮಗೆ ಲೀಟರ್ಗೆ 36 ರೂಪಾಯಿ ಕೊಡ್ತಾ ಇರ್ಬೇಕೇನೋ. 36 37 ನಂತರ ಮೈಮೂಲ್ ನೂತನ ಅಧ್ಯಕ್ಷ ಕೆ ಈರೇಗೌಡ ಮಾತನಾಡಿ, ಹಿಂದೆ ಸುಮಾರು 21 ಸಹಕಾರಿ ಸಂಘಗಳು ಇದ್ದವು. ಪ್ರಸಕ್ತ ದಿನಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಹಕಾರಿ ಸಂಘಗಳು ಸ್ಥಾಪನೆಯಾಗಿವೆ. ಇದು ಎಲ್ಲರ ಶ್ರಮದಿಂದ ಆಗಿರುವ ಕೆಲಸ. ಸಹಕಾರಿ ಸಂಘದ ಸ್ಥಾಪನೆಯಲ್ಲಿ ಹುಣಸೂರು ಪ್ರಥಮ, ಪಿರಿಯಾಪಟ್ಟಣ ದ್ವಿತೀಯ, ಕೋಟೆ ತೃತೀಯ ಸ್ಥಾನದಲ್ಲಿದೆ. ಆದರೆ ಹಾಲು ಮಾರಾಟ, ಹಾಲು ಉತ್ಪಾದನೆ, ಹಾಲಿನ ಗುಣಮಟ್ಟದಲ್ಲಿ ಕೋಟೆ ತಾಲೂಕು ಮುಂದೆ ಇದೆ ಎಂದು ತಿಳಿಸಿದರು. ಅಧ್ಯಕ್ಷರು ಮಾಡಕ್ಕೆ ಕಾರಣಕರ್ತರು ಜಿಟಿ ಹರೀಶ್ಗೌಡರು. ಹೋದ್ ಸಾರಿ ಬೆಳಗ್ಗೆ ಬಂದವರು ಸಂಜೆ ಗಂಟೆ ಊಟನೂ ಮಾಡಿದ್ರೆ ನಮ್ಮ ಗೆಲ್ಸ ಗಂಟೆಗೆ ಕೂತಿರೋರು ಎಲ್ಲರೂ ಇಲ್ಲಿ ಎಷ್ಟು ಜನ ಕೂತೀವಿ ಅವರೆಲ್ಲರೂ ಊಟನೇ ಮಾಡ್ದಾನೆ ಗೆಲ್ಸಿ ನಮ್ಗೆ ಕರ್ಕ ಬಂದವರು. ಯಾರಿಗಾರ ಒಂದು ಮಾತು ಕೊಟ್ರೆ ಮಾತಿನಂತ ನಡ್ಕೊಳ್ಳೋದಂತ ಯಾರು ವ್ಯಕ್ತಿತ್ವಗಳ ಚಿಕ್ಕ ವಯಸ್ಸಿನ ವ್ಯಕ್ತಿ ಯಾರು ಇದ್ರೆ ಅದು ಜನಪ್ರಿಯ ಶಾಸಕರಾದ ಜಿಟಿ ಹರೀಶ್ಗೌಡರು. ನಾನು ಯಾವ ಸಂದರ್ಭದಲ್ಲೂ ಹೆಗ್ಗಡದೇವನಕೋಟ ತಾಲೂಕಿನ ನಿರ್ದೇಶಕ ಆದ್ಮೇಲೆ ಎ.ಟಿ. ಸೋಮಶೇಖರರು ಪ್ರಪ್ರಥಮ ಅಧ್ಯಕ್ಷರು ಮಾಡಿದ್ರು, ಸನ್ಮಾನ್ಯ ಜಿ.ಟಿ. ದೇವೇಗೌಡರು. ಅವರಾದ್ಮೇಲೆ ಉಮಾಶಂಕರ್ ಅವರು ಮಾಡಿದ್ರು. ಅವರ ಅವಧಿಲಿ ನಮ್ಮ ತಾಲೂಕಿನಲ್ಲಿ ಇದ್ದಂಥ ಸಂಘ 19 ಕಾರ್ಯಾಚರಣೆಯಲ್ಲಿತ್ತು. 3 ಹೊಸದಾಗಿ ವೋಟ್ ಪವರ್ ಇರಲಿಲ್ಲ. 21 ಸಹಕಾರ ಸಂಘ ಇದ್ದು. ಇವತ್ತು ಎ.ಟಿ. ಸೋಮಶೇಖರ್, ಉಮಾಶಂಕರ್ ಇವರ ಎಲ್ಲ ಶ್ರಮದಿಂದ ಅವ್ರು ನಾನು ಏನು ಕೇಳಿದ್ರು ಇಲ್ಲ ಅಂತಿರಲ್ಲ. ಅವ್ರ ಅಧ್ಯಕ್ಷರಾದ ಅಲ್ಲಿ 2 ಜಿಲ್ಲೆಗೆ, ಮೈಸೂರು ಚಾಮರಾಜನಗರ ಜಿಲ್ಲೆ ಎಲ್ಲ ಸೂಪರ್ವೈಸರ್ಗಳನ್ನ ಹೆಗ್ಗಡದೇವನಕೋಟ ತಾಲೂಕು ಹಾಕಿ ಒಂದು ದಿನ 25 ಸಂಘ, ಒಂದು ದಿನ 50 ಸಂಘಗಳನ್ನ ಉದ್ಘಾಟನೆ ಮಾಡಿ ಹೆಗ್ಗಡದೇವನಕೋಟೆ ತಾಲೂಕು ಈ ಮೈಸೂರು ಡಿವಿಷನಲ್ಲಿ ಹುಣಸೂರು ಕುಮಾರಣ್ಣ ಮೊದಲನೇವರು. ಅವರು ಮಾತಾಡಲ್ಲ,
ಮಾತಾಡ್ದಾನೆ ಕೆಲಸ ಮಾಡಿ 215 ಸೊಸೈಟಿ ಮಾಡೋರು ಹುಣಸೂರು ತಾಲೂಕಲ್ಲಿ. ಅದು ಬಿಟ್ರೆ ಪಿರಿಯಾಪಟ್ಟಣ 3ನೇವರು ನಾವೇ. ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಹಾಲು ಮಾರಾಟದಲ್ಲೂ ಹಿಂದಿಲ್ಲ, ಹಾಲು ಉತ್ಪಾದನಲ್ಲೂ ಹಿಂದಿಲ್ಲ. ಮೊದಲು ಇದ್ದದ್ದು ಯಾವ ಊರುಗಳಲ್ಲಿ 10 ಜನ ಒಕ್ಲೂರೂರು, 10 ಜನ ವೀರಶೈವರೂರು, ಇನ್ಯಾವ ಊರಲ್ಲೂ ಡೈರಿ ಇಲ್ಲ. 20 ಊರಲ್ಲಿ 2 ಸಮಾಜದವ್ರು ಇರೋದು. ನಾವು ಬಂದ್ಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ಕಟ್ಟ ಕಡೆಯ ಊರು ಬಾವಲಿಯಿಂದ ಹಿಡಿದು ಭೀಮನಹಳ್ಳಿಯಿಂದ ಹಿಡಿದು ದೊಡ್ಡಬರ್ಗಿ ತನಕ ನೀವು ಯಾವ ಪಕ್ಷದವರು, ನೀವು ಯಾವ ಜಾತಿಯವರು ಅಂತ ಕೇಳ್ದಾನೆ ಡೈರಿ ಕೊಟ್ಟರು. 2 ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಹಿಳಾ ಸಂಘ ಇರೋದು ಹೆಗ್ಗಡದೇವನಕೋಟೆ ತಾಲೂಕಲ್ಲಿ. ಕಾರ್ಯಕ್ರಮದಲ್ಲಿ ಎಲ್ಲಾ ಸಹಕಾರಿ ಸಂಘಗಳು ಮತ್ತು ನಿರ್ದೇಶಕರು ಹಾಗೂ ಮುಖಂಡರು, ಅಧ್ಯಕ್ಷರು ಉಪಸ್ಥಿತರಿದ್ದರು.